ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಶ್ರೀ ಎಂ ಕೆ ಕುಲಗೋಡ್. ಇವತ್ತು ನಾವು ಸಮಾಂತರ ಶ್ರೇಣಿಯ ಮೇಲಿನ ಅನ್ವಯ ಸಮಸ್ಯೆಗಳನ್ನ ಅಥವಾ ಅನ್ವಯ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ. ಯಾಕೆ ಅನ್ವಯ ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ಬೇಕಂದ್ರ 4 ಅಂಕದ 4 ಪ್ರಶ್ನೆಗಳಿರ್ತಾವ. ಹೌದು, ಆ 4 ಅಂಕದ 4 ಪ್ರಶ್ನೆ ಒಳಗ ಒಂದು ಪ್ರಶ್ನೆ ಸಮಾಂತರ ಶ್ರೇಣಿ ಮ್ಯಾಗ ಅಪ್ಲೈಡ್ ಲೆಕ್ಕ ಫಿಕ್ಸ್ 4 ಮಾರ್ಕ್ಸ್ ಕೇಳಕತ್ತಾರ. ಇಲ್ಲಿ ನಾವು ಇಲ್ಲಿ 3 ಅಥವಾ 4 ಮಾರ್ಕ್ಸ್ ಅಂತ ಹೇಳಿದ್ವಿ, ಆದ್ರೆ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ 4 ಮಾರ್ಕ್ಸ್ ಗಳನ್ನ ಕೇಳ್ತಾನು. ಅದಕ್ಕಾಗಿ ನಾವು ಇಂಥ ಪ್ರಶ್ನೆಗಳನ್ನ ಇಲ್ಲಿ ಅಭ್ಯಾಸ ಮಾಡ್ಲೇಬೇಕಾಗಿದೆ. ಏನಪ್ಪಾ ಅಂದ್ರೆ ಒಂದನೇ ಪ್ರಶ್ನೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 33 ಆಗಿದೆ. ಎಷ್ಟು ಪದಗಳ ಮೊತ್ತ? 3 ಪದಗಳ ಮೊತ್ತ 33 ಆಗಿದೆ. ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ಯಾವ್ಯಾವ್ದ? ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಅದರ ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇದನ್ನ ಆಕ್ಚುಲಿ ನಾ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮಾಡಿದ್ದೀನಿ, ಇಂಗ್ಲಿಷ್ನಾಗೂ ಟ್ರಾನ್ಸ್ಲೇಟ್ ಮಾಡ್ತಾ ನೋಡ್ರಿ. In an AP, the sum of first 3 terms is 33. In an AP, sum of first 3 terms sum is 33, and first and third term product is 29 more of the second term. 29 more of the second term. Then find the AP ಅಂತ ಹೇಳಿದಾನು. ಹಾಗಾದ್ರೆ ಹೆಂಗ್ ಮಾಡೋಣ ನೋಡ್ರಿ, ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗಿರ್ಲಿ? A - D ಆಗಿರ್ಲಿ. ಇದನ್ನ ಈ ರೀತಿ ಬರ್ಕೊಳ್ಬೇಕು. ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗೈತಿ? A - D ಆಗಿರ್ಲಿ. ಎರಡನೇ ಪದ ಸ್ಟಾರ್ಟ್ ಆಗೋದು ಇಲ್ಲಪ್ಪ ಅಂದ್ರೆ ಎರಡನೇ ಪದ A ಸ್ಟಾರ್ಟ್ ಆಯ್ತು. ಹಾಗಾದ್ರೆ ಸಮಾಂತರ ಶ್ರೇಣಿಯ ಮೂರನೇ ಪದ ಏನಾಗಿರ್ಲಿ? A + D ಆಗಿರ್ಲಿ. ಹಾಗಂತರ 3 ಪದಗಳ ಮೊತ್ತ 33 ಆಗೈತಿ. ಇಲ್ಲಿ ನೆಕ್ಸ್ಟ್ ಪೇಜ್ ತಗೋತ ನೋಡ್ರಿ, 3 ಪದಗಳು. ಹಾಗಾದ್ರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗೈತಿ? A - D ಆಗೈತಿ. ಎರಡನೇ ಪದ ಏನಾಗೈತಿ? A ಆಗೈತಿ. ಮತ್ತು ಮೂರನೇ ಪದ ಏನಾಗೈತಿ ಹೇಳಿ? A + D. ಇವುಗಳ ಮೊತ್ತ ಎಷ್ಟಾಗೈತಿ? 33 ಆಗೈತಿ. ನೋಡ್ರಿ, ಇದು ಮೊದಲನೇ ಪದ, ಇದು ಎರಡನೇ ಪದ, ಇದೆಷ್ಟನೇ ಪದ? ಇದು ಮೂರನೇ ಪದ. ಇವು 3 ಪದಗಳನ್ನ ಕೂಡಿಸಿದ್ರೆ ಎಷ್ಟಾಯ್ತು? 33. ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ AP is 33. ಹಿಯರ್ +D - D ಕ್ಯಾನ್ಸಲ್, ಅಂದ್ರೆ +D - D ಕ್ಯಾನ್ಸಲ್ ಆಯ್ತು. ಎಷ್ಟು ಎಗಳು ಉಳಿದು ನೋಡ್ರಿ? 3A. 3A = 33 ಹೊತ್ತಾಯ್ತು. ಹಾಗಾದ್ರೆ A = 33. ಇದು 3 ಇದ್ರೆ ಈ ಕಡೆ ಬಂದ್ರೆ ಏನಾಯ್ತು? /3 ಆಯ್ತು. 3 ಒಂದ್ಲೆ 3 11. ಹಾಗಾದ್ರೆ A = ಎಷ್ಟಾಯ್ತು? 11 ಆಯ್ತು. ಹಾಗಾದ್ರೆ A ಅಂದ್ರೆ ಏನದ? ಮೊದಲನೇ ಪದ. A ಅಂದ್ರೆ ಏನಾಯ್ತು? ಮೊದಲನೇ ಪದ. ಎಷ್ಟಾಯ್ತು? 11 ಆಯ್ತು. ನೆಕ್ಸ್ಟ್ ಮತ್ತೆ ಪ್ರಶ್ನೆ ನೋಡ್ರಿ, ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು. ಹಾಗಾದ್ರೆ ಮೊದಲನೇ ಪದ ಯಾವ್ದಾಗೈತಿ? A - D ಆಗೈತಿ. ಎರಡನೇ ಪದಗಳ ಮೂರನೇ ಪದ ಯಾವ್ದಾಗೈತಿ? A + D ಆಗೈತಿ. ದ ಫಸ್ಟ್ ಅಂಡ್ ಥರ್ಡ್ ಟರ್ಮ್ ಪ್ರಾಡಕ್ಟ್ ಈಸ್ 29 more of the first term. ಹಾಗಾದ್ರೆ ಹೆಂಗ್ ಬರ್ಕೊಳ್ಳೋದನ್ನ ನೋಡ್ರಿ, ಫಸ್ಟ್ ಟರ್ಮ್ ಏನಾಗೈತಿ? A - D. ಹೌದು, ಗುಣಲಬ್ಧ. ಮತ್ತೆ ಏನಪ್ಪಾ ಅಂದ್ರೆ ಥರ್ಡ್ ಟರ್ಮ್ ಯಾವ್ದಾಗೈತಿ? A + D. ಇದ್ರ ಗುಣಲಬ್ಧ ಎಷ್ಟಾಗೈತಿ ಅಂದ್ರ ಎರಡನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ? 29 ಹೆಚ್ಚಾಗಿದೆ. ನೋಡ್ರಿ, ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, ಮೊದಲನೇ ಪದ ಇದು ಮೊದಲನೇ ಪದ, ಇದು ಮೂರನೇ ಪದ. ಇವುಗಳ ಗುಣಲಬ್ಧವು ಇದು ಎರಡನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ? 29 ಹೆಚ್ಚಾಗಿದೆ. ಹಾಗಾದ್ರೆ ಹೆಂಗ್ ಮಾಡೋಣ ಅಂದಾಗ ಇಲ್ಲಿ ನೋಡ್ರಿ, ಇದು A + B, A - B ಸೂತ್ರ ಒಳಗ ಐತಿ. ಹಾಗಾದ್ರೆ A + B × A - B ಅಂದ್ರೆ A² - B² ಅಂತ ಹೇಳ್ತೀವಿ. ಹಾಗಾದ್ರೆ A² - B² ಅಂದ್ರೆ ಏನಾಯ್ತು? A² - D² ಅಂದಂಗಾಯ್ತು. ಹಾಗಾದ್ರೆ A ಬೆಲೆ ಈಗಾಗಲೇ ಕಂಡುಹಿಡಿದೀವಿ. ತುಂಬುನು ಬೆಲೆಯನ್ನ 11 + 29. ಹಾಗಾದ್ರೆ 11 ವರ್ಗ. A ಅಂದ್ರೆ 11, 11 ವರ್ಗ - D². 29, 30, 40. ಹಾಗಾದ್ರೆ 2 ಕೂಡಿಸಿದಾಗ ಎಷ್ಟು ಬಂತು? 40 ಬಂತು. 11 ವರ್ಗ 121 - D² = 40 ಅಂತ ಆಯ್ತು. ಹಾಗಾದ್ರೆ -D² = 40 + 121 ಈ ಕಡೆ ಬಂದ್ರೆ ಏನಾಯ್ತು? -121 ಆಯ್ತು. ಹಾಗಾದ್ರೆ -D² = 121 ಒಳಗ 40 ಕಳೆದ್ರೆ -81 ಉಳಿತು. ಹೌದು, ಹಾಗಾದ್ರೆ ಮೈನಸ್ ಗೆಟ್ ಕ್ಯಾನ್ಸಲ್. ಹಾಗಾದ್ರೆ D² = 81 ಆಯ್ತು. D = √81 ಆಯ್ತು. ಹಾಗಾದ್ರೆ D = ಎಷ್ಟಂಗಾಯ್ತು? 9. ಹಾಗಾದ್ರೆ 81² is 9. We find the value of D. D = how much? 9. A value is 11. ಹೌದು, A ಬೆಲೆ ಸಿಕ್ತು ಮತ್ತು D ಬೆಲೆ ಸಿಕ್ತು. ಇನ್ನೇನ್ ಬೇಕಾದ ಪದ ಕೇಳಿ ನಾವು ಮಾಡಬಹುದು. ಹಾಗಾದ್ರೆ ಏನ್ ಕೇಳ ನಮಗೀಗ? ಮೊದಲನೇ ಪದ ಸಮಾಂತರ ಶ್ರೇಣಿಯನ್ನ ಬರೆಯತ್ ಹೇಳು. ನೋಡಿ ಏನ್ ಮಾಡತ್ ಹೇಳು. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನ ಏನ್ ಮಾಡ್ರಿ? ಕಂಡುಹಿಡಿಯತ್ ಹೇಳು. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯೋಣ. ಮೊದಲನೇ ಪದ ಅಂದ್ರೆ ಏನ್ ತಗೊಂಡಿ ನಾವ? A - D ತಗೊಂಡಿವಿ. A ಅಂದ್ರೆ ಎಷ್ಟೈತಿ? 11.
ಮೈನಸ್ ಡಿ ಅಂದ್ರೆ ಎಷ್ಟೈತಿ 9. ಆ 11ರಾಗ 3 ಕಳೆದ್ರೆ ಎಷ್ಟು ಬಂತು 2 ಬಂತು. ಹೌದು. ಆ ನಂತರ ಎರಡನೇ ಪದ ಎಷ್ಟೈತಿ ಎ ಐತಿ. ಹಾಗಾದ್ರೆ ಎ ಅಂದ್ರೆ ಎಷ್ಟು ಬಂತು ಎ ಅಂದ್ರೆ ಈಗ 11 ಐತಿ. ಇನ್ನ ಮೂರನೇ ಪದ ಥರ್ಡ್ ಟರ್ಮ್ ಮೂರನೇ ಪದ ಏನೈತಿ ಎ ಪ್ಲಸ್ ಡಿ ಐತಿ. ಎ ಅಂದ್ರೆ ಎಷ್ಟೈತಿ 11 ಪ್ಲಸ್ 9. ಡಿ ಅಂದ್ರೆ 11 ಪ್ಲಸ್ 9 ಎಷ್ಟಾಯ್ತು 20. ನೋಡ್ರಿ ಈ ರೀತಿ ಆಯ್ತಿಲ್ಲ ನೋಡ್ರಿ. ಹಾಗಾದ್ರೆ ಸಮಾಂತರ ಶ್ರೇಣಿ 3 ಪದಗಳು ಯಾವ ಆಯ್ತು 2, 11, 20 ಅಂತ ಹೇಳ್ತೀವಿ. ಆ ಸಮಾಂತರ ಶ್ರೇಣಿ 3 ಪದಗಳು ಯಾವ 2, 11, 20 ಅಂತ ಹೇಳ್ತೀವಿ. ಓಕೆ. ಈಗ ನಾವು ಅದೇ ರೀತಿ ಇರತಕ್ಕಂತ ಇನ್ನೊಂದು ಪ್ರಶ್ನೆಯನ್ನ ಅಭ್ಯಾಸ ಮಾಡೋಣ. ಅದೇನೆಂದರೆ ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 21 ಮತ್ತು ಆ ಮೊದಲ ಹಾಗೂ ಮೂರನೇ ಪದಗಳ ಗುಣಲಬ್ಧವು ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ. ಹಾಗಾದ್ರೆ ಆ 3 ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಈಗಾಗಲೇ ನಾವು ಮಾಡಿದೀವಿ, ಅದರಂತದ ಅಪ್ಲೈಡ್ ಲೆಕ್ಕ ಐತಿ, ಆದ್ರೂ ಕೂಡ ನಾ ಮಾಡ್ತೇನೆ ನೋಡ್ರಿ. ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗಿರ್ಲಿ ಎ ಮೈನಸ್ ಡಿ ಆಗಿರ್ಲಿ, ಸಮಾಂತರ ಶ್ರೇಣಿ ಎರಡನೇ ಪದ ಏನಾಗಿರ್ಲಿ ಎ ಆಗಿರ್ಲಿ, ಸಮಾಂತರ ಶ್ರೇಣಿಯ ಮೂರನೇ ಪದ ಏನಾಗಿರ್ಲಿ ಎ ಪ್ಲಸ್ ಡಿ ಆಗಿರ್ಲಿ. ಇಂಗ್ಲಿಷ್ನಾಗ ಒಂದ್ಸಲ ಹೇಳ್ತ ನೋಡ್ರಿ. ಇನ್ ಎನ್ ಎಪಿ ದ ಸಮ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್ ಈಸ್ 21 and the product of first and third term is 6 more of the first term. Then find the 3 terms of the AP. In an AP, the first term is said to be a minus d, second term is said to be a, and the third term is said to be a plus d. The sum of the 3 terms is 21. ಹಾಗಾದ್ರೆ 3 ಪದಗಳನ್ನ ಕೂಡಿಸೋಣ. ಹಾಗಾದ್ರೆ ಮೊದಲನೇ ಪದ ಏನೈತಿ a minus d ಐತಿ, ಎರಡನೇ ಪದ ಏನೈತಿ a ಐತಿ, ಮೂರನೇ ಪದ ಏನೈತಿ a plus d ಐತಿ, a plus d ಐತಿ. ಹಾಗಾದ್ರೆ ಇವು ಮೂರುಗಳನ್ನ ನಾವು ಕೂಡಿಸಿದ್ರೆ ಏನಾಕೈತಿ ಅಂದ್ರ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದಾಗ 21. ಹಾಗಾದ್ರೆ 21. ಹಾಗಾದ್ರೆ ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇವುಗಳನ್ನ ಮೂರು ಕೂಡಿಸಿದ್ರೆ ಎಷ್ಟು ಬರ್ತೈತಿ 21 ಬರ್ತೈತಿ. ಹಾಗಾದ್ರೆ ನಾವು ಈಗಾಗಲೇ ಹೇಳಿದಂಗ ಪ್ಲಸ್ ಡಿ ಮೈನಸ್ ಡಿ ಏನ್ ಮಾಡಬಹುದು ಕ್ಯಾನ್ಸಲ್ ಮಾಡ್ತೀವಿ. ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಮಾಡಿರ್ತೀವಿ. ಉಳಿತೇನ 1a 2a 3a. ಹಾಗಾದ್ರೆ 3a is equal to 21 ಆಯ್ತು. a is equal to 21 divided by 3. 3 ಒಂದ್ಲೆ 3 ಒಳ್ಳೆ 21. ಹಾಗಾದ್ರೆ a ದ ಬೆಲೆ ಎಷ್ಟು ಸಿಕ್ತು 7 ಅಂತ ಹೇಳ್ತೀವಿ. a ದ ಬೆಲೆ ಅಂದ್ರೆ ಮೊದಲನೇ ಪದ. we find the value of first term means a value we get 7. Next condition, the sum of the product of the first and third term. ಹಾಗಾದ್ರೆ ಮೊದಲನೇ ಮತ್ತು ಮೂರನೇ ಪದಗಳ ಗುಣಲಬ್ಧ. ಮೊದಲನೇ ಪದ ಏನಾಗೈತಿ a ಮೈನಸ್ ಡಿ ಆಗೈತಿ, ಮೂರನೇ ಪದ ಏನಾಗೈತಿ a ಪ್ಲಸ್ ಡಿ. ಇವುಗಳ ಗುಣಲಬ್ಧವು ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ. ಹಾಗಾದ್ರೆ ಎರಡನೇ ಪದ ಅಂದ್ರೆ ಯಾವ್ದು ಎ, ಇದಕ್ಕಿಂತ ಎಷ್ಟು ಹೆಚ್ಚಾಗಿದೆ 6 ಆಗಿದೆ. ಇವೆರಡೂ ಗುಣಲಬ್ಧವು ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ. ಹಾಗಾದ್ರೆ ಈಗಾಗಲೇ ನೋಡಿದ್ವಿ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇಲ್ಲಿ ಅಪ್ಲೈ ಆಕೈತಿ. ಹಾಗಾದ್ರೆ ಎ ಜಾಗದಾಗ ಎ ಐತಿ, ಬಿ ಜಾಗದಾಗ ಡಿ ಐತಿ. ಹಾಗಾದ್ರೆ ಸೂತ್ರ ಏನಾಯ್ತು ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಅಂದ್ರೆ 7 ಪ್ಲಸ್ 6 ಅಂತ ಆಯ್ತು. ಹಾಗಾದ್ರೆ ಎ ಅಂದ್ರೆ ಎಷ್ಟು ತುಂಬನು ಎ ಅಂದ್ರೆ 7 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಯ್ತು 13 ಆಯ್ತು. ಹಾಗಾದ್ರೆ 7 ವರ್ಗ ಎಷ್ಟಾಯ್ತು 49 ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಅಂತ ಹೇಳ್ತೀವಿ. ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 13. ಇದು ಪ್ಲಸ್ 49 ಈ ಕಡೆ ಬಂದ್ರೆ ಮೈನಸ್ 49 ಆಯ್ತು. ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 14. 9 ಒಳಗ 13 ಕಳೆದ್ರ ಮೈನಸ್ 36 ಆಯ್ತು. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ನಂಗಾಯ್ತು 36 ಆಯ್ತು. ನೆಕ್ಸ್ಟ್ ಪೇಜ್ ತಗೊಳ್ತು. ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಆಯ್ತು. ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36. ಡಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 36 ಆಯ್ತು. ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಎಷ್ಟು ನಂಗಾಯ್ತು 6 ಆಯ್ತು. ಇಲ್ಲಿ ನೋಡ್ರಿ ಮೊದಲನೇ ಪದ ಎಷ್ಟಾಗೈತಿ 7 ಆಗೈತಿ. ಆ ನಂತರ ಸಾಮಾನ್ಯ ವ್ಯತ್ಯಾಸ ಏನಾಗೈತಿ 6 ಆಗೈತಿ. ಫಸ್ಟ್ ಟರ್ಮ್ ಈಸ್ 7 ಅಂಡ್ ಕಾಮನ್ ಡಿಫರೆನ್ಸ್ ಈಸ್ 6. ನಾವು ವಿ ಫೈಂಡ್ ದ 3 ಟರ್ಮ್ಸ್ ಆಫ್ ಎ ಪಿ. ಹಾಗಾದ್ರೆ ಮೊದಲ 3 ಪದಗಳನ್ನ ಕಂಡಿದ್ದು ಹೇಳ್ದ ಅಥವಾ ಶ್ರೇಣಿಯನ್ನ ಕಂಡಿದ್ದು ಹೇಳ್ದ. ಹಾಗಾದ್ರೆ ಮೊದಲನೇ ಪದ ಏನೈತಿ ಹರಿ ಮೊದಲನೇ ಪದ ಫಸ್ಟ್ ಟರ್ಮ್ ಈಸ್ ಎ ಮೈನಸ್ ಡಿ. ಎ ಅಂದ್ರೆ ಎಷ್ಟಿತ್ತು ನೋಡ್ರಿ 7 ಐತಿ. 7 ಎ ಅಂದ್ರೆ 7 ಮೈನಸ್ 6 ಈಸ್ ಈಕ್ವಲ್ ಟು ವಾಟ್ 1. ಎರಡನೇ ಪದ ಎಷ್ಟಾಯ್ತು ಎ ಐತಿ. ಎ ಅಂದ್ರೆ 7. ಆನಂತರ ಮೂರನೇ
ಮೂರನೇ ಪದ ಎಷ್ಟೈತಿ ಎ ಪ್ಲಸ್ ಡಿ. ಎ ಅಂದ್ರೆ ಎಷ್ಟೈತಿ 7 ಪ್ಲಸ್ ಡಿ ಅಂದ್ರೆ 6. 7 6 ಕೂಡ್ಸಂತಲೇ ಎಷ್ಟಾಯ್ತು 13 ಆಯ್ತು. ಹಾಗಾದ್ರೆ ಆ ಸಮಾಂತರ ಶ್ರೇಣಿಯ ಮೂರು ಪದಗಳು ಯಾವ್ಯಾವಪ್ಪ ಅಂದ್ರೆ ಮೂರು ಪದಗಳು ಯಾವ್ಯಾವ ಅಂದಾಗ 1, 7, 13 ಆಗಿವೆ ಅಂತ ಹೇಳ್ತೀನಿ. ಮೂರು ಪದಗಳು ಅಷ್ಟೇ ಕೇಳಿದ್ರೆ ಇಷ್ಟೇ ಬರ್ರಿ. ಸಮಾಂತರ ಶ್ರೇಣಿ ಬರೀ ಅಂದ್ರೆ ಅಪ್ ಟು 7 ನೀವು ಕೊಡಬಹುದು. ಓಕೆ, ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಅದೇ ರೀತಿ ಐತಿ, ಅಂದ್ರೆ ಸ್ವಲ್ಪ ಚೇಂಜಸ್ ಐತಿ. ನೋಡ್ರಿ ಕ್ವಶನ್ ಸರಿಯಾಗಿ ನೋಡೋಣ. ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತ 6 ಮತ್ತು ಅವುಗಳ ಗುಣಲಬ್ಧವು 136 ಆದರೆ ಆ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನು. ಇನ್ ಎಪಿ ದ ಸಮ್ ಆಫ್ ಫಸ್ಟ್ 3 terms is 6 and its total 3 terms product is 136. Total 3 terms product is 136. Then find the 3 terms of the AP. In an AP, the first term of AP is A minus D, and second term of AP is A, and the third term of AP is A plus D. ಅಂದ್ರೆ ಮೊದಲ ಕನ್ನಡದಾಗನ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗಿರಲಿ ಎ ಮೈನಸ್ ಡಿ ಆಗಿರಲಿ, ಎರಡನೇ ಪದ ಏನಾಗಿರಲಿ ಎ ಆಗಿರಲಿ, ಮೂರನೇ ಪದ ಏನಾಗಿರಲಿ ಎ ಪ್ಲಸ್ ಡಿ ಆಗಿರಲಿ. ಇವುಗಳನ್ನ 3 ಕೂಡಿಸಿದ್ರೆ ಮೊತ್ತ 6 ಬರುತ್ತೆ. ಹಾಗಾದ್ರೆ 3 ಕೂಡಿಸೋನು. ಫಸ್ಟ್ ವಿ ಆಡ್ ದ 3 terms of AP. First term is A minus D, second term is A, third term is A plus D. We get how much? 6. Here plus D minus D cancel. 1A, 2A, 3A. ಹಾಗಾದ್ರೆ 3A is equal to ಎಷ್ಟು 6 ಆಯ್ತು. A is equal to 6 by 3. 3 1 3 2 ಹಾಗಾದ್ರೆ ನಾವು A ಎಷ್ಟು ಅಂದಂಗಾಯ್ತು, A ವ್ಯಾಲ್ಯೂ 2. A ದ ಬೆಲೆ ಎಷ್ಟು ಪಡ್ಕೊಂಡಿವಿ A ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ ನೋಡ್ರಿ, ಅವುಗಳ ಗುಣಲಬ್ಧವು 136. ಅವುಗಳ ಗುಣಲಬ್ಧ ಅಂದ್ರೆ ಯಾವ್ಯಾವ ಅವುಗಳ ಗುಣಲಬ್ಧ? ಮೊದಲನೇದಾಗಿ ಎ ಮೈನಸ್ ಡಿ, ಇದನ್ನು ಗುಣಿಸ್ರಿ. ಅನಂತರ ಎರಡನೇದು ಎ, ಎರಡನೇ ಪದ ಎ ಅದನ್ನು ಗುಣಿಸ್ರಿ. ಮೂರನೇ ಪದ ಎ ಪ್ಲಸ್ ಡಿ, ಇದನ್ನು ಗುಣಿಸ್ರಿ. 3 ಗುಣಿಸ್ರ ಎಷ್ಟಕ್ಕೈತಿ 136 ಆಕೈತಿ ಹೇಳನು. ಹಾಗಾದ್ರೆ ನೋಡ್ರಿ, ಇದು ನಮಗೆ ಈಗಾಗಲೇ ಗೊತ್ತೈತಿ. ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಯ್ತು. ಇಂಟು ಎ ಅಂದ್ರೆ ಎಷ್ಟು ಬಂದೈತಿ 2. ಎ ಇಸ್ ಈಕ್ವಲ್ ಟು 136. ಎ ಅಂದ್ರೆ ಎಷ್ಟು ತುಂಬ್ತೀನಿ 2 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 136. ಇಲ್ಲಿ ಇಂಟು 2 ಐತೆ, ಇದು ಇಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದಾಗ ಡಿವೈಡ್ ಬೈ 2 ಆಕೈತಿ. 2 1 2 6 12 1 ಉಳಿತು, 1 1 6 16 ಆಯ್ತು. 16 ಅಂದ್ರೆ 2 ಎಷ್ಟಲಿ 2 8 16. ಹಾಗಾದ್ರೆ 4 ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 68 ಅನ್ನಂಗಾಯ್ತು. ಹಾಗಾದ್ರೆ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 68 ಪ್ಲಸ್ 4 ಈ ಕಡೆ ಬಂದಾಗ ಮೈನಸ್ 4 ಆಯ್ತು. ಹಾಗಾದ್ರೆ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಅತ್ತಾಯ್ತು. 64 ಅತ್ತಾಯ್ತು. ಹಾಗಾದ್ರೆ 64 ಅಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಅತ್ತಾಯ್ತು. ಹಾಗಾದ್ರೆ ಮೈನಸ್ ಡಿ ಸ್ಕ್ವೇರ್ ಮೈನಸ್ ಡಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಅಂಡರ್ ರೂಟ್ 64 ಅತ್ತಾಯ್ತು. ಹಾಗಾದ್ರೆ ಮೈನಸ್ ಡಿ ಈಸ್ ಈಕ್ವಲ್ ಟು 8 ಅಂತ ಆಯ್ತು. 8 ಅಂದಾಗ ನಾವು ಮೈನಸ್ ಡಿ ಈಸ್ ಈಕ್ವಲ್ ಟು 8 ಬಂತು, ಇದನ್ನ ಪ್ಲಸ್ ಡಿ ಈಸ್ ಈಕ್ವಲ್ ಟು ಮೈನಸ್ 8 ಅಂತ ಆಯ್ತು. ಹಾಗಾದ್ರೆ ಎದ ಬೆಲೆ ಎಷ್ಟು ಬಂದೈತಿ ನೋಡ್ರಿ, ಎದ ಬೆಲೆ ಎಷ್ಟು ಬಂದೈತಿ ನೋಡ್ರಿ, ಎದ ಬೆಲೆ 2 ಬಂದೈತಿ. ಡಿ ದ ಬೆಲೆ ಎಷ್ಟು ಬಂತಿಲ್ಲಿ ಮೈನಸ್ 8 ಬಂತು. ಕಾಮನ್ ಡಿಫರೆನ್ಸ್ ಏನಾಯ್ತು ಮೈನಸ್ 8 ಬಂತು. ಹಾಗಾದ್ರೆ ಫಸ್ಟ್ ಟರ್ಮ್ ಅಂದ್ರೆ ಕನ್ನಡದಾಗ ಮೊದಲನೇ ಪದ ಏನ್ ತಗೊಂಡಿ ನಾವು ಎ ಮೈನಸ್ ಡಿ. ಎ ಎಷ್ಟೈತಿ 2 ಮೈನಸ್ ಕ ಮೈನಸ್ ಈ ಮೈನಸ್ ಆಸ್ ಇಟ್ ಇಸ್ ಬರ್ರಿ. ಡಿ ವ್ಯಾಲ್ಯೂ ಎಷ್ಟೈತಿ ಮೈನಸ್ 8 ನೋಡ್ರಿ. ಮೈನಸ್ 2 ಕ 2 ಮೈನಸ್ ಇಂಟು ಮೈನಸ್ ಪ್ಲಸ್ 8 ಕ 8. ಹಾಗಾದ್ರೆ ಫಸ್ಟ್ ಟರ್ಮ್ ಏನಾಯ್ತು 10 ಆಯ್ತು. ಕನ್ನಡ ಇಂಗ್ಲಿಷ್ನಾಗ ಬರ್ತೀನಿ ಇಲ್ಲಿ. ಸೆಕೆಂಡ್ ಟರ್ಮ್ ವಾಟ್ ಸೆಕೆಂಡ್ ಟರ್ಮ್ ಈಸ್ ಎ. ಅಂದ್ರೆ ಈಗಾಗಲೇ ನಾವು ಪಾಯಿಂಟ್ ಮಾಡಿವಿ, ಡೈರೆಕ್ಟ್ ಬಂದೈತಿ. ಎ ವ್ಯಾಲ್ಯೂ ಎಷ್ಟು ಬಂದೈತಿ 2 ಬಂದೈತಿ. ಹಾಗಾದ್ರೆ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. 2 ಎ ವ್ಯಾಲ್ಯೂ ಎಷ್ಟು ಅಂದಂಗಾಯ್ತು 2 ಅಂದ್ರೆ ಸೆಕೆಂಡ್ ಟರ್ಮ್ ಎಷ್ಟಾಯ್ತು 2 ಆಯ್ತು. ಇನ್ನು ಥರ್ಡ್ ಟರ್ಮ್ ಅಂದ್ರೆ ಮೂರನೇ ಪದ ಎಷ್ಟೈತಿ ಎ ಪ್ಲಸ್ ಡಿ ಐತಿ. ಹಾಗಾದ್ರೆ ಎ ಅಂದ್ರೆ ಎಷ್ಟೈತಿ ನೋಡ್ರಿ, ಎ ಅಂದ್ರ 2 ಪ್ಲಸ್ ಪ್ಲಸ್, ಡಿ ಅಂದ್ರ ಮೈನಸ್ 8. ಇಲ್ಲಿ ಬರೀತನು 2 ಪ್ಲಸ್ ಇಂಟು ಮೈನಸ್ ಏನತ್ತು ಮೈನಸ್ 8. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟು ಥರ್ಡ್ ಟರ್ಮ್ ಎಷ್ಟು ಅಂದಂಗಾಯ್ತು ಮೈನಸ್ 6 ಅಂದಂಗಾಯ್ತು. ಹಾಗಾದ್ರೆ ನಾವು ಶ್ರೇಣಿಯನ್ನ ಬರೀನು ಸಮಾಂತರ ಶ್ರೇಣಿಯ
ಮೂರು ಪದಗಳು ಯಾವ್ಯಾವ ಸಮಾಂತರ ಶ್ರೇಣಿಯ ಮೂರು ಪದಗಳು ಅಂದಾಗ 10, 2, -6 ಆಗಿವೆ ಅಂತ ಹೇಳ್ತೀವಿ. ಇಲ್ಲಿ ನಮ್ಗೆ ಕೇಳಿದ ಎಷ್ಟು ಪದಗಳು? ಮೂರು ಪದಗಳನ್ನ ಮಾತ್ರ ಬರೀತಾ ಹೇಳಿದ, ಮೂರು ಪದಗಳನ್ನ ಬರೆದಾಯ್ತು. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಅದು ಹಿಂದೆ ಈಗಾಗಲೇ ಸಾಲ್ವ್ ಮಾಡಲಿ ಅದೇ ರೀತಿ ಐತದ. ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ ಮೂರು ಪದಗಳ ಮೊತ್ತ 24, ಮೊದಲ ಮೂರು ಪದಗಳ ಮೊತ್ತ 24 ಮತ್ತು ಆ ಪದಗಳ ಅವುಗಳ ಗುಣಲಬ್ಧವು 480 ಆದಾಗ ಆ ಶ್ರೇಣಿಯಲ್ಲಿರುವ ಮೊದಲ ಮೂರು ಪದಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2 ಒಳಗ 2021 4 ಅಂಕಗಳಿಗೆ ಕೇಳಿದಾರ. ಇಲ್ಲಿ ನಾವು ಸಾಲ್ವ್ ಮಾಡ್ತಕ್ಕಂತ ಎಲ್ಲಾ ಪ್ರಶ್ನೆಗಳು 4 ಅಂಕಗಳಿಗೆ ಅದಾವ. In an AP, the sum of the first three terms is 24. Sum of the first three terms is 24. And the sum product of these three terms, the product of these three terms is 480. Then find the three terms of the AP ಅಂತ ಹೇಳ್ತಾರೋ. ಇಲ್ಲಿ ಕನ್ನಡದಾಗ ದತ್ತಾಂಶ ಬರುತ್ತಾನೆ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗಿರ್ಲಿ a - d ಆಗಿರ್ಲಿ. ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗಿರ್ಲಿ a - d ಆಗಿರ್ಲಿ. ಫಸ್ಟ್ ಟರ್ಮ್ ಆಫ್ AP is a - d, ಸೆಕೆಂಡ್ ಟರ್ಮ್ ಆಫ್ AP is a, ಥರ್ಡ್ ಟರ್ಮ್ ಆಫ್ AP is a + d. ಇವುಗಳ ಮೂರು ಪದಗಳನ್ನ ಕೂಡಿಸಿದಾಗ 24 ಆಕೈತೆ ಅಂತ ಹೇಳ್ಯಾರ. ಹಾಗಾದ್ರೆ ಮೂರು ಪದಗಳನ್ನ ಕೂಡಿಸೋಣ. ಮೊದಲನೇ ಪದ a - d, ಎರಡನೇ ಪದ a, ಮೂರನೇ ಪದ a + d. ಇವುಗಳನ್ನ ಮೂರು ಕೂಡಿಸಿದ್ರೆ ಎಷ್ಟಾಕತಿ? 24 ಆಕತಿ. As it is, plus d minus d cancel ಆಯ್ತು. 3a is equal to 24 ಅತ್ತಾಯ್ತು. a is equal to 24 divided by 3. 3 1s 3 8s. ಹಾಗಾದ್ರೆ a is equal to ಎಷ್ಟು ಅಂದಂಗಾಯ್ತು? 8 ಅಂತ ಆಯ್ತು. ಹಾಗಾದ್ರೆ ಮೊದಲನೇ ಪದ ಎಷ್ಟು ಅಂದಂಗಾಯ್ತು? 8 ಅಂತ ಆಯ್ತು. ಆನಂತರ ಅವುಗಳ ಗುಣಲಬ್ಧ 480. ಹಾಗಾದ್ರೆ ಅವುಗಳ ಗುಣಲಬ್ಧ ಅಂದ್ರೆ ಯಾವ? a minus d into a plus d. ಇವು ಮೂರು ಅನ್ನ ಗುಣಿಸಿದ್ರೆ ಎಷ್ಟಾಕೈತಿ? 480 ಅಂತ ಹೇಳ್ತಾರೋ. ಹಾಗಾದ್ರೆ a + b a - b ಸೂತ್ರ ಐತಿ. ಹಾಗಾದ್ರೆ a² - b². ಹಾಗಾದ್ರೆ a² - b² ಅಂದ್ರೆ a² - d² ಆಯ್ತು. ಈ ಇಂಟು a ಬೆಲೆ ಎಷ್ಟೈತಿ? ಈಗಾಗಲೇ 8. e is equal to 480 ಐತಿ. ಹಾಗಾದ್ರೆ a ಅಂದ್ರೆ ಎಷ್ಟೈತಿ? 8. 8² - d² is equal to 480. ಇದು ಇಂಟು 8 ಕಡೆ ಬಂದ್ರೆ ಡಿವೈಡೆಡ್ ಬೈ 8 ಆಯ್ತು. 8 1 8 6 48. ಪೂಜೆಗೆ ಪೂಜಿ. ಹೌದು. ಹಾಗಾದ್ರೆ 8ರ ವರ್ಗ ಎಷ್ಟಾಯ್ತು? 64 - d² is equal to 60. ಹಾಗಾದ್ರೆ -d² is equal to 60 plus 64 ಈ ಕಡೆ ಬಂದ್ರೆ -64 ಆಯ್ತು. ಹಾಗಾದ್ರೆ -d² is equal to -4 ಆಯ್ತು. -4 ಆಯ್ತು. ಹಾಗಾದ್ರೆ ಮೈನಸ್ ಕ್ಯಾನ್ಸಲ್ ಆಯ್ತು. d² is equal to 4 ಅಂದಾಯ್ತು. ಹಾಗಾದ್ರೆ d is equal to ±√4 ಆಯ್ತು. ಹಾಗಾದ್ರೆ d is equal to ±2 ಆಯ್ತು. ನಾವು +2 ಅನ್ನ ತೆಗೆದುಕೊಳ್ಳುತ್ತೀವಿ. ಹಾಗಾದ್ರೆ a ಅಂದ್ರೆ ಎಷ್ಟು ಬಂತು? 8 ಬಂತು. d ಅಂದ್ರೆ ಎಷ್ಟು ಬಂತು? 2 ಬಂತು. ಹಾಗಾದ್ರೆ ಶ್ರೇಣಿಯಲ್ಲಿರುವ ಎಷ್ಟು ಪದಗಳನ್ನ ಕಂಡುಹಿಡಿಯ ಅಂತ ಹೇಳಿದ್ರು? 3 ಪದಗಳನ್ನ ಕಂಡುಹಿಡಿಯ ಅಂತ ಹೇಳ್ಯಾರು. ಹಾಗಾದ್ರೆ ಮೊದಲನೇ ಪದ ಏನಾಗೈತಿ? ಮೊದಲನೇ ಪದ ಏನಾಗೈತಿ ಹೇಳಿ? a - d ಆಗೈತಿ. a ಅಂದ್ರೆ ಎಷ್ಟೈತಿ ನೋಡ್ರಿ? a ಅಂದ್ರೆ ಎಷ್ಟು ಬಂದೈತಿ? a ಅಂದ್ರೆ 8 ಬಂದೈತಿ. d ಅಂದ್ರೆ 2 ಬಂದೈತಿ. ಹಾಗಾದ್ರೆ a ಅಂದ್ರೆ 8 - 2 is equal to 6 ಆಯ್ತು. ಇನ್ನ ಎರಡನೇ ಪದ ಸೆಕೆಂಡ್ ಟರ್ಮ್ ಈಸ್ a. a ಅಂದ್ರೆ ಎಷ್ಟೈತಿ? 8. ಎರಡನೇ ಪದ 8, ಮೊದಲನೇ ಪದ 6. ಇನ್ನ ಮೂರನೇ ಪದ ಥರ್ಡ್ ಟರ್ಮ್ ಈಸ್ a + d. a ಅಂದ್ರೆ ಎಷ್ಟೈತಿ? 8 ಪ್ಲಸ್ d ಅಂದ್ರೆ 2. ಹಾಗಾದ್ರೆ ಎಷ್ಟು ಅಂದಂಗಾಯ್ತು? 10 ಅಂದಂಗಾಯ್ತು. ಹಾಗಾದ್ರೆ ಆ ಸಮಾಂತರ ಶ್ರೇಣಿಯ ಮೂರು ಪದಗಳು, ಆ ಸಮಾಂತರ ಶ್ರೇಣಿ ಮೂರು ಪದಗಳು ಯಾವ ಅಂದಂಗಾಯ್ತು? 6, 8, 10 ಎಂದಾಯ್ತು ಅಂತ ಹೇಳ್ತೇವೆ.